ನಮಸ್ತೆ. ಬಿಗ್ ಬಾಸ್ ಅನ್ನೋದು ಒಂದು ಇತಿಹಾಸ ಕ್ರಿಯೇಟ್ ಮಾಡಿರ್ತಕ್ಕಂಥ ಶೋ. ಅಂದ್ರೆ ಈಗಾಗಲೇ 11ನೇ ಸೀಸನ್ ಕಂಪ್ಲೀಟ್ ಆಗೋ ಸ್ಟೇಜಿಗೆ ಬಂದಿದೆ. ಸೊ ಇದ್ರ ಮಧ್ಯದಲ್ಲಿ ಊಹಾಪೋಹಗಳು ಇನ್ನೊಂದು ಮತ್ತೊಂದು ಮಗದೊಂದು ಹರಿದಾಡ್ತಾ ಇರ್ತಕ್ಕಂಥದ್ದು. ಸೊ ಅದ್ರ ಬಗ್ಗೆ ನೀವೇ ಸ್ಪಷ್ಟನೆ ಕೊಟ್ರೆ ಸ್ಪಷ್ಟವಾಗಿರುತ್ತೆ ಅನ್ನಿಸ್ತು, ಹಾಗಾಗಿ ಬಂದಿದ್ದೀವಿ. ನೋಡಿ, ಅದರಲ್ಲೂ ನಮ್ಮ ಕರ್ನಾಟಕದ ಪ್ರಾದೇಶಿಕ ಚಾನೆಲ್ಸ್ಗಳು ಅಂತ ಏನಿದೆ, ಅದರಲ್ಲೂ ನಮ್ಮಲ್ಲಿ ಕಲರ್ಸಲ್ಲಿ ಏನು ಇದು ಬಿಗ್ ಬಾಸ್ ಕಾರ್ಯಕ್ರಮ ಬರ್ತಾ ಇದೆ, ಅದರಷ್ಟು ವರ್ಸ್ಟ್ ಲೈವ್ ಪ್ರೋಗ್ರಾಮು ಬೇರೆ ಇಲ್ಲ. ಆಮೇಲೆ ಜನಗಳಿಗೆ ಏನಾಗುತ್ತೆ ಅಂದರೆ, ನೋಡಿ, ಚಾನೆಲ್ಸ್ಗಳು ಟಿ ಆರ್ ಪಿಗೋಸ್ಕರ ಒಂದು ಪ್ರೋಗ್ರಾಮನ್ನು ಮಾಡ್ತವೆ. ಆ ಟಿ ಆರ್ ಪಿ ಬೇಸ್ಡ್ ಆಗಿ ಜನಗಳನ್ನು ತಪ್ಪು ದಾರಿಗೆ ಎಳೆಯುವಂಥ ಕೆಲಸವನ್ನು, ಒಂದು ಮಂಗ ಮಾಡುವಂಥ ಪ್ರೋಗ್ರಾಮನ್ನು ಕಲರ್ಸ್ ಕನ್ನಡ ಕೊಡ್ತಾ ಇದೆ ಹೊರತು, ಅತ್ಯಧಿಕವಾಗಿ ಟಿ ಆರ್ ಪಿಯನ್ನು ತಗೊಳ್ಳುವಂಥ ಕಲರ್ಸ್ ಕನ್ನಡ ಜನಗಳನ್ನು ಸಂಪೂರ್ಣವಾಗಿ ಒಂದು ತಪ್ಪು ದಾರಿಗೆ ಎಳುವಂಥ ಕೆಲಸ ಮಾಡ್ತಾ ಇದೆ. ಇಲ್ಲಿ ಸಮಸ್ಯೆ ಏನು ಅಂದರೆ, ಬಿಗ್ ಬಾಸ್ ಇಂದ ಜನಗಳಿಗೆ ಏನಾದ್ರು ಒಂದು ಒಳ್ಳೆಯ ಕಂಟೆಂಟು ಇದೆಯಾ, ಜನಗಳಿಗೆ ಏನಾದರೂ ಬದಲಾವಣೆಯಾಗುವಂತಹ, ಸಾಮಾಜಿಕ ಅರಿವು ನೀಡುವಂತಹ ಒಂದು ಒಳ್ಳೆಯ ಉದ್ದೇಶ ಇದೆಯಾ? ಚಾನಲ್ಗಳು ಅಂದರೆ ಇವತ್ತು ಏನಾಗ್ಬಿಟ್ಟಿದೆ ಅಂದರೆ, ಬರೀ ಟಿ ಆರ್ ಪಿ ಬೇಸ್ಡ್ ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದೆ. ಆಯಿತು, ಈ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ನಾನು ಯಾಕೆ ಇವತ್ತು ತುಂಬ ಆಪೋಸನ್ನು ಮಾಡ್ತಾ ಇದ್ದೀನಿ ಅಂದರೆ, ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ದುಡ್ಡು ಎಲ್ಲಿಂದ ಬರಬೇಕು? ಒಬ್ಬ ಪ್ರೊಡ್ಯೂಸರ್ ಇರಬೇಕು, ಇಲ್ಲ ಒಂದು ಅಡ್ವರ್ಟೈಸ್ಮೆಂಟ್ ಕಂಪ್ನಿಯಿಂದ ಬರಬೇಕು. ನಮ್ಮ ಕರ್ನಾಟಕದಲ್ಲಿ ನಾನು ಯಾವಾಗೂ ಮಾತಾಡ್ತಾ ಇರ್ತೀನಿ, ಈ ಆನ್ಲೈನ್ ಗೇಮ್ಗಳನ್ನು ಬ್ಯಾನ್ ಮಾಡಿ, ಸಾರ್ವಜನಿಕರು ಏನು ಈ ರಮ್ಮಿ, ಆನ್ಲೈನ್ ಗೇಮ್ಸ್ಗಳು, ಲೂಡೋ, ಮತ್ತೊಂದು ಮಗದೊಂದು ಅಂತ ಬರ್ತಾವಲ್ಲ, ಅದರಿಂದ ಜನ ಎಷ್ಟು ಇವತ್ತು ಯುವಕರು ತಪ್ಪು ದಾರಿಗೆ ಹೋಗ್ತಿದ್ದಾರೆ, ಮನೆ ಮಠ ಮಾಡಿಕೊಂಡು ಹಾಳಾಗ್ತಾ ಇದ್ದಾರೆ, ಕೋಟ್ಯಾಂತರ ರೂಪಾಯಿನ ಕಳ್ಕೋತಿದ್ದಾರೆ ಇವತ್ತು. ಅಂತಹ ಅದ್ಯಾವುದು A23 ರಮ್ಮಿಯನ್ನು ಪ್ರಮೋಷನ್ ಮಾಡಿ ಅದರಿಂದ ಬರುವಂಥ ದುಡ್ಡನ್ನು ಬಿಗ್ ಬಾಸ್ ಪ್ರೋಗ್ರಾಮಲ್ಲಿ ಬಂಡವಾಳ ಹಾಕಿ ಆ ಬಿಗ್ ಬಾಸ್ ಶೋನ ನಡೆಸಿ ಜನಗಳಿಗೆ ತಪ್ಪು ದಾರಿಗೆ ತಳ್ತಾ ಇದ್ದಾರೆ. ಆಮೇಲೆ ಈ ಬಿಗ್ ಬಾಸ್ ಅಲ್ಲಿ ಸಮಸ್ಯೆಗಳೇನೆಂದರೆ, ಮೊನ್ನೆ ನಾವು ರಾಮೋಹಳ್ಳಿ ಗ್ರಾಮ ಪಂಚಾಯಿತಿಗೆ RTA ಅನ್ನು ಹಾಕಿದ್ದು. ಈ ಬಿಗ್ ಬಾಸ್ ಅನ್ನು ಮಾಡೋದಕ್ಕೆ ಗ್ರಾಮ ಪಂಚಾಯಿತಿಯಿಂದ ಪರವಾನಗಿ ಲೈಸೆನ್ಸ್ ಏನಾದ್ರು ಪಡ್ಕೊಂಡಿದ್ದಾರಾ ಅಂತ. ಬಿಗ್ ಬಾಸೇ ಇಲ್ಲಿಗಲ್ ಪ್ರೋಗ್ರಾಮು. ಇಡೀ ಕರ್ನಾಟಕದ ಜನತೆಗೆ ನಾನು ಹೇಳುವಂಥದ್ದು, ಬಿಗ್ ಬಾಸ್ ಪ್ರೋಗ್ರಾಮನ್ನೇ ಇಲ್ಲಿಗಲ್ ಆಗಿ ಮಾಡ್ತಿರುವಂಥದ್ದು. ನೋಡಿ, ನಿಮಗೆ ಡಾಕ್ಯುಮೆಂಟ್ಸ್ ಕೊಡ್ತೀನಿ ನೋಡಿ. ರಾಮೋಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ಬಿಗ್ ಬಾಸ್ ಶೋ ಅನ್ನು ನಡೆಸೋದಕ್ಕೆ ಯಾವುದೇ ಪರ್ಮಿಷನ್ನಿಂದ ಅಥವಾ ನಮ್ಮ ಪಂಚಾಯಿತಿಯಿಂದ ಯಾವುದೇ NOC ಅನ್ನು ಕೊಟ್ಟಿಲ್ಲ ಅಂತ ಪಂಚಾಯಿತಿಯಿಂದ ಎಂಡೋರ್ಸ್ಮೆಂಟ್ ಬಂದಿದೆ. ಇನ್ನು ಯಾವ ಪುರುಷಾರ್ಥಕ್ಕೆ ಇವರು ಬಿಗ್ ಬಾಸ್ ಶೋನ ನಡೆಸಬೇಕು? ಇದರಿಂದ ಜನಗಳಿಗೆ ಸಿಗುವಂತ ಕೊಡುಗೆ ಅನ್ನೋದ್ರು ಏನು? ಜನಗಳನ್ನ ತಪ್ಪು ದಾರಿಗೆ ಎಳೆದು ಅದರಲ್ಲಿ ದುಡ್ಡು ಮಾಡಿ, ಅದರಲ್ಲಿ ಲಪಟಾಯಿಸಿರುವಂತ ದುಡ್ಡಲ್ಲಿ ವಿನ್ನರ್ಗೆ ಒಂದು 50 ಲಕ್ಷ ರೂಪಾಯಿ ಬಹುಮಾನಗಳನ್ನ ಕೊಡ್ತಾರಂತೆ. ಆ A23 ರಮ್ಮಿ ಕಂಪನಿಯವರು ಅದಷ್ಟು ಕೋಟಿಗಳನ್ನ ದುಡ್ಡನ್ನ ಕೊಡ್ತಿದಾರೋ ಗೊತ್ತಿಲ್ಲ. TRPಗಳಿಂದನೋ ಕಲರ್ಸ್ ಚಾನಲ್ ಒಳ್ಳೆ ಪ್ರೋಗ್ರಾಮ್ ಆಗಿ ಬೆಳೆದಿದೆ, ಅದರಿಂದ ಜನಗಳಿಗೇನು ಉಪಯೋಗ ಇಲ್ಲ. ಅದು ಒಂಥರ ನೆಗ್ಲೆಕ್ಟ್ ಪ್ರೋಗ್ರಾಮ್. ಅದು ಜನಗಳು ಇವನ್ನೆಲ್ಲ ಏನು ಮಾಡಬೇಕು ಅಂದರೆ ನೆಗ್ಲೆಕ್ಟ್ ಮಾಡಬೇಕು. ಆಮೇಲೆ ನೋಡಿ, ಬಿಗ್ ಬಾಸು ಎಂಥ ಅಸಂಬದ್ಧ ಪ್ರೋಗ್ರಾಮು, ಅದರಿಂದ ಜನಗಳಿಗೇನು ಉತ್ತೇಜನ ಇಲ್ಲ. ಆಮೇಲೆ ಯಾರೋ ಕಿತ್ತಾಡ್ಕೊಳ್ಳೋದನ್ನ, ಅವ್ರು ಯಾರೋ ಅವಾಚ್ಯವಾಗಿ ಮಾತಾಡ್ತಾರೆ, ಯಾವುದೋ ಒಂದಷ್ಟು ಜನ ಒಂಥರ ಅಲ್ಲಿ ಕಂಟೆಂಟ್ಗಳ ಬಗ್ಗೆ ಹೇಳೋದಕ್ಕೆ ನಮ್ಗೇನು ಆಸಕ್ತಿ ಇಲ್ಲ, ನಮ್ಗೆ ಅವಶ್ಯಕತೆನೂ ಇಲ್ಲ ಅದು. ಬಟ್ ಆದರೆ ನೀವು ಬಿಗ್ ಬಾಸನ್ನು ನಡೆಸೋರು ಯಾರು ಒಬ್ಬ ಕ್ಯಾಬ್ ಚಾಲಕನ ಏನಾದ್ರು ಇಂಟ್ರೂ ಮಾಡಿಸ್ತಾ ಇದ್ದೀರಾ? ಅವನ ಆಗು ಹೋಗಳು, ಜೀವನ ಚರಿತ್ರೆ, ಮತ್ತೊಂದು ಮಗದೊಂದು. ಒಬ್ಬ ಲಾಯರ್ ಕಡೆಯಿಂದ ಏನಾದ್ರು ಒಳ್ಳೆ ಉತ್ತೇಜನಗಳನ್ನು ಕೊಡಿಸ್ತಾ ಇದ್ದೀರಾ? ಒಬ್ಬ ಇಂಜಿನಿಯರ್ನ ಏನಾದ್ರು ಕರೆಸ್ತಾ ಇದ್ದೀರಾ? ಒಬ್ಬ ಡಾಕ್ಟರ್ನ ಏನಾದ್ರು ಕರೆಸ್ತಾ ಇದ್ದೀರಾ ಬಿಗ್ ಬಾಸ್ ಅಲ್ಲಿ? ಜನಗಳಿಗೆ ಈ ಶೋ ಇಂದ ಎಲ್ಲದಕ್ಕೂ ಏನು ಉತ್ತರವನ್ನ, ಏನು ಎಕ್ಸ್ಪೆಕ್ಟೇಷನ್ ಅನ್ನ ಜನಗಳು ಮಾಡ್ಕೋಬೇಕು. ಈ ಬಿಗ್ ಬಾಸ್ ಏನು ಪ್ರಯೋಜನ? ಆಮೇಲೆ ಏನಾಗ್ಬಿಡುತ್ತೆ ಅಂದ್ರೆ, ಈ ಕಮರ್ಷಿಯಲ್ ಚಾನಲ್ಗಳು ಅಂತ ಏನಿದೆ, ಇವು ಕಂಪ್ಲೀಟ್ ಆಗಿ ದುಡ್ಡಿನ ಮೇಲೆ ನಿಂತಿರುತ್ತೆ. ದುಡ್ಡು ಯಾರು ಕೊಡ್ತಾರೆ ಅವರ ಪರವಾಗಿ ಕ್ಲೀನಾಗಿ
ಕಂಟೆಂಟ್ಗಳನ್ನು ಮಾಡಿ ಬಿಡ್ತಾರೆ. ಆ ಕಲರ್ಸ್ ಕನ್ನಡದವ್ರಿಗೆ ಏನಾಗ್ಬಿಟ್ಟಿದೆ ಅಂದರೆ ಇವತ್ತು ಒಳ್ಳೆ ಅಲ್ಲಿ ಜಗಳ ಕಿತ್ತಾಡಿಸ್ಬೇಕು, ಅವ್ರು ಯಾರೋ ಲವರ್ಸ್ಗಳ ಒಂದೊಂದ್ಸಲ ಕಿಸ್ ಮಾಡಿಸ್ಬಿಡ್ಬೇಕು, ಅವ್ರು ಯಾರ ಹತ್ರನೋ ಬೈಕ್ ಬಂದಾಗ ಮಾತಾಡಿಸ್ಬಿಡ್ಬೇಕು, ಇಬ್ಬರ ಹತ್ರ ಗುದ್ದಾಟವನ್ನ ಮಾಡಿಸ್ಬೇಕು. ಇದೇನಾಗುತ್ತೆ ಅಂದ್ರೆ ನಮ್ಮ ಸೋಷಿಯಲ್ ಮೀಡಿಯಾಸಲ್ಲಿ ಒಂದೊಂದು ನಿಮಿಷದ ಒಂದು ವಿಡಿಯೋಗಳನ್ನ ಪ್ರಸಾರ ಮಾಡ್ತಾರಲ್ಲ ಕಲರ್ಸ್ ಅವರು, ಅದೇನಾಗುತ್ತೆ ಜನಗಳಿಗೆ ನೇರವಾಗಿ ಪರಿಣಾಮ ಬೀರುತ್ತೆ. ಏನಪ್ಪ ಇದೆ ಬಿಗ್ ಬಾಸ್ ನೋಡ್ಬೇಕು ಅಂತ. ನಮ್ಮಲ್ಲಿ ನೋಡಿ, ಯಾವುದೇ ಒಂದು ಫಿಲಮ್ ಅನ್ನ, ಒಂದು ಸಿನಿಮಾವನ್ನ ಮಾಡಬೇಕು ಅಂದ್ರೆ ಎ ಸರ್ಟಿಫಿಕೇಟು ಯು ಸರ್ಟಿಫಿಕೇಟು ಅಂತ ಬರುತ್ತಲ್ವಾ, ಯೂನಿವರ್ಸಲ್ಲು ಮತ್ತೆ ಅಡಲ್ಟ್ ನೋಡ್ಬೋದು ಅಂತ ಒಂದು ಸೆನ್ಸಾರ್ ಅವರು ಒಂದು ಸೆನ್ಸಾರ್ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ. ಬಟ್ ಬಿಗ್ ಬಾಸ್ಗೆ ಒಂದು ಚಾನಲ್ಗಳಿಗೆ ಯಾವ ಸರ್ಟಿಫಿಕೇಟ್ ಇದೆ? ಒಂದು ಚಾನಲ್ ಅವರು ಒಂದು ಪ್ರೋಗ್ರಾಮ್ ಅನ್ನ ಮಾಡಿದಾಗ ಯಾವುದೇ ಒಂದು ಚಾನಲ್ಗಳು ಸಾರ್ವತ್ರಿಕವಾಗಿರುವಂತಹ ಶೋಗಳನ್ನ ಮಾಡಬೇಕಾಗ್ತದೆ.